ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ಸಿನಿಮಾ ಸ್ಟೋರಿಗೂ ಮೀರ್ಸತೆ ಶ್ವೇತಾ ಗೌಡ ಕಣ್ಣೀರ ಕಥೆ. ಕಣ್ಣೀರಲ್ಲೇ ಬಾಲ್ಯ ಕಳೆದಿದ್ದ ಆರೋಪಿತೆ ಶ್ವೇತಾ ಗೌಡ ತಮ್ಮ ವಂಚನೆಯ ಹಾದಿ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದಾರೆ. ಪರಿಚಯಸ್ಥರಿಂದಲೇ ಮೋಸ ಹೋಗಿದ್ಲಂತೆ ಈ ಶ್ವೇತಾ ಗೌಡ ಮೋಸದ ಜಾಲವನ್ನ ಶುರು ಮಾಡಿದ್ದು ಹೇಗೆ? ತನ್ನ ಕಣ್ಣೀರ ಕಥೆಯನ್ನ ಸಿನಿಮಾ ಕಥೆಗಿಂತನೂ ರೋಚಕವಾಗಿ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ಪೊಲೀಸರ ಮುಂದೆ ತನ್ನ ಸೀಕ್ರೆಟ್ ಬಯಲಾದ ನಂತರ ತನ್ನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ತನ್ನದು ಕಣ್ಣೀರ ಕಥೆ ಅಂತ, ಬಾಲ್ಯದಿಂದಾನು ವಂಚನೆಯ ಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ತನ್ನ ಕಥೆಯನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಫಿಲ್ಮ್ ಸ್ಟೋರಿಯನ್ನು ಮೀರಿಸುವಂತಹ ಕಹಾನಿ ಶ್ವೇತಾ ಗೌಡ ಅವರದ್ದು. ಅದನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಈಗ ತನ್ನ ಕಥೆ ಕಣ್ಣೀರ ಕಥೆ ಅಂತ ಕಥೆ ಹೇಳ್ತಾ ಇದ್ದಾರೆ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಶ್ವೇತಾ ಗೌಡ ಕಹಾನಿ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಈಗ ಬೇರೆ ಅವರು ತಮ್ಮ ಬಾಲ್ಯದಿಂದ ಹಿಡಿದು ತಮ್ಮ ಕಥೆಯನ್ನ, ಕಣ್ಣೀರ ಕಥೆಯನ್ನ ಪೊಲೀಸರ ಎದುರು ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಇದೆ ನಿಮ್ಮ ಹತ್ರ ಅಪ್ಡೇಟ್ ಈ ಬಗ್ಗೆ? ಶ್ರೀಲಕ್ಷ್ಮಿ, ಏನು ಶ್ವೇತಾ ಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಷ್ಟು ಸಾಕಷ್ಟು ಆಯಾಮಗಳ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಏನು ಮೊದಲಿಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ಕೇವಲ ವರ್ತೂರ್ ಪ್ರಕಾಶ್ ಜೊತೆ ಮಾತ್ರ ಆಕೆಗೆ ಸಂಪರ್ಕ ಇರಲಿಲ್ಲ. ಸಾಕಷ್ಟು ರಾಜಕಾರಣಿಗಳ ಹೆಸರನ್ನ ಬಳಸಿಕೊಂಡು ಆಕೆ ವಂಚನೆಯನ್ನ ಮಾಡ್ತಾ ಇದ್ಲು. ಜೊತೆಗೆ ಆಕೆ ಕೆಲವರು ಒಬ್ಬರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು ಒಂದಷ್ಟು ಜನರಿಗೆ ಹಣ ಕೀಳುವ ಕೆಲಸವನ್ನ ಮಾಡಿದ್ಲು ಅನ್ನೋ ವಿಚಾರಗಳು ಹೊರಗಡೆ ಬಂದಿದ್ವು. ಆದ್ರೆ ಪೊಲೀಸರು ಆಕೆಯ ಇತಿಹಾಸವನ್ನ ಪೂರ್ತಿ ಕೆದಕ್ತಾ ಹೋದಂತೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಏನು, ಆಕೆ ಅವರ ಅಮ್ಮ ಇದ್ರು, ಶ್ವೇತಾ ಗೌಡ ಅವರ ಅಮ್ಮ, ಆಕೆಗೂ ಸಹ ಸಾಕಷ್ಟು ರಿಲೇಶನ್ಶಿಪ್ಸ್ ಇತ್ತು, 3 ಜನರ ಜೊತೆ ಮದುವೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಾಲಕಿಯಾಗಿದ್ದಂಥ ಶ್ವೇತಾ ಗೌಡಳನ್ನ ತುಂಬಾ ಆಪ್ತರ ಮನೆಯಲ್ಲಿ ಬಿಡ್ತಾ ಇದ್ರು. ಅಲ್ಲೂ ಸಹ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ದೌರ್ಜನ್ಯಗಳು ನಡೀತಾನೆ ಇದ್ವು ಅನ್ನೋ ಒಂದು ಮಾತುಗಳನ್ನ ಪೊಲೀಸರ ಮುಂದೆ ಕಣ್ಣೀರಾಗ್ತಾ ಶ್ವೇತಾ ಗೌಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳಿಂದ ಮನನೊಂದು ನಾನು ಈ ರೀತಿಯಾಗಿ ವಂಚನೆ ದಂಧೆಗೆ ಇಳಿದಿದ್ದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಏನಾದ್ರೂ ಇರ್ಲಿ ಕಾರಣಗಳು, ಆದ್ರೆ ಆಕೆ ಮಾಡ್ತಿದ್ದಂತ ಅಪರಾಧ ಏನಿದೆ ಅದಕ್ಕೆ ತಕ್ಕಂತೆ ನಾವು ಶಿಕ್ಷೆಯನ್ನು ಕೊಡಿಸೋ ದಿಕ್ಕಿನಲ್ಲಿ ಯಾವೆಲ್ಲ ರಿಕವರಿಯನ್ನ ಮಾಡಬೇಕು, ಯಾವೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಬೇಕು ಅದನ್ನ ಮಾಡ್ತಾ ಇದೀವಿ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ಸಿನಿಮಾ ಸ್ಟೋರಿಗೂ ಮೀರ್ಸತೆ ಶ್ವೇತಾ ಗೌಡ ಕಣ್ಣೀರ ಕಥೆ. ಕಣ್ಣೀರಲ್ಲೇ ಬಾಲ್ಯ ಕಳೆದಿದ್ದ ಆರೋಪಿತೆ ಶ್ವೇತಾ ಗೌಡ ತಮ್ಮ ವಂಚನೆಯ ಹಾದಿ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದಾರೆ. ಪರಿಚಯಸ್ಥರಿಂದಲೇ ಮೋಸ ಹೋಗಿದ್ಲಂತೆ ಈ ಶ್ವೇತಾ ಗೌಡ ಮೋಸದ ಜಾಲವನ್ನ ಶುರು ಮಾಡಿದ್ದು ಹೇಗೆ? ತನ್ನ ಕಣ್ಣೀರ ಕಥೆಯನ್ನ ಸಿನಿಮಾ ಕಥೆಗಿಂತನೂ ರೋಚಕವಾಗಿ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ಪೊಲೀಸರ ಮುಂದೆ ತನ್ನ ಸೀಕ್ರೆಟ್ ಬಯಲಾದ ನಂತರ ತನ್ನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ತನ್ನದು ಕಣ್ಣೀರ ಕಥೆ ಅಂತ, ಬಾಲ್ಯದಿಂದಾನು ವಂಚನೆಯ ಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ತನ್ನ ಕಥೆಯನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಫಿಲ್ಮ್ ಸ್ಟೋರಿಯನ್ನು ಮೀರಿಸುವಂತಹ ಕಹಾನಿ ಶ್ವೇತಾ ಗೌಡ ಅವರದ್ದು. ಅದನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಈಗ ತನ್ನ ಕಥೆ ಕಣ್ಣೀರ ಕಥೆ ಅಂತ ಕಥೆ ಹೇಳ್ತಾ ಇದ್ದಾರೆ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಶ್ವೇತಾ ಗೌಡ ಕಹಾನಿ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಈಗ ಬೇರೆ ಅವರು ತಮ್ಮ ಬಾಲ್ಯದಿಂದ ಹಿಡಿದು ತಮ್ಮ ಕಥೆಯನ್ನ, ಕಣ್ಣೀರ ಕಥೆಯನ್ನ ಪೊಲೀಸರ ಎದುರು ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಇದೆ ನಿಮ್ಮ ಹತ್ರ ಅಪ್ಡೇಟ್ ಈ ಬಗ್ಗೆ? ಶ್ರೀಲಕ್ಷ್ಮಿ, ಏನು ಶ್ವೇತಾ ಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಷ್ಟು ಸಾಕಷ್ಟು ಆಯಾಮಗಳ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಏನು ಮೊದಲಿಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ಕೇವಲ ವರ್ತೂರ್ ಪ್ರಕಾಶ್ ಜೊತೆ ಮಾತ್ರ ಆಕೆಗೆ ಸಂಪರ್ಕ ಇರಲಿಲ್ಲ. ಸಾಕಷ್ಟು ರಾಜಕಾರಣಿಗಳ ಹೆಸರನ್ನ ಬಳಸಿಕೊಂಡು ಆಕೆ ವಂಚನೆಯನ್ನ ಮಾಡ್ತಾ ಇದ್ಲು. ಜೊತೆಗೆ ಆಕೆ ಕೆಲವರು ಒಬ್ಬರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು ಒಂದಷ್ಟು ಜನರಿಗೆ ಹಣ ಕೀಳುವ ಕೆಲಸವನ್ನ ಮಾಡಿದ್ಲು ಅನ್ನೋ ವಿಚಾರಗಳು ಹೊರಗಡೆ ಬಂದಿದ್ವು. ಆದ್ರೆ
ಪೊಲೀಸರು ಆಕೆಯ ಇತಿಹಾಸವನ್ನ ಪೂರ್ತಿ ಕೆದಕ್ತಾ ಹೋದಂತೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಏನು ಆಕೆ ಅವರ ಅಮ್ಮ ಇದ್ರು, ಶ್ವೇತಾ ಗೌಡ ಅವರ ಅಮ್ಮ, ಆಕೆಗೂ ಸಹ ಸಾಕಷ್ಟು ರಿಲೇಶನ್ಶಿಪ್ಸ್ ಇತ್ತು, 3 ಜನರ ಜೊತೆ ಮದುವೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಾಲಕಿಯಾಗಿದ್ದಂಥ ಶ್ವೇತಾ ಗೌಡಳನ್ನ ತುಂಬಾ ಆಪ್ತರ ಮನೆಯಲ್ಲಿ ಬಿಡ್ತಾ ಇದ್ರು. ಅಲ್ಲೂ ಸಹ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ದೌರ್ಜನ್ಯಗಳು ನಡೀತಾನೆ ಇದ್ವು ಅನ್ನೋ ಒಂದು ಮಾತುಗಳನ್ನ ಪೊಲೀಸರು ಮುಂದೆ ಕಣ್ಣೀರಾಗ್ತಾ ಶ್ವೇತಾ ಗೌಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಂದ ಮನನೊಂದು ನಾನು ಈ ರೀತಿಯಾಗಿ ವಂಚನೆ ದಂಧೆಗೆ ಇಳಿದಿದ್ದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಏನಾದ್ರೂ ಇರ್ಲಿ ಕಾರಣಗಳು, ಆದ್ರೆ ಆಕೆ ಮಾಡ್ತಿದ್ದಂತ ಅಪರಾಧ ಏನಿದೆ ಅದಕ್ಕೆ ತಕ್ಕಂತೆ ನಾವು ಶಿಕ್ಷೆಯನ್ನು ಕೊಡಿಸೋ ದಿಕ್ಕಿನಲ್ಲಿ ಯಾವೆಲ್ಲ ರಿಕವರಿಯನ್ನ ಮಾಡಬೇಕು, ಯಾವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅದನ್ನ ಮಾಡ್ತಾ ಇದೀವಿ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ಸಿನಿಮಾ ಸ್ಟೋರಿಗೂ ಮೀರ್ಸತೆ ಶ್ವೇತಾ ಗೌಡ ಕಣ್ಣೀರ ಕಥೆ. ಕಣ್ಣೀರಲ್ಲೇ ಬಾಲ್ಯ ಕಳೆದಿದ್ದ ಆರೋಪಿತೆ ಶ್ವೇತಾ ಗೌಡ ತಮ್ಮ ವಂಚನೆಯ ಹಾದಿ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದಾರೆ. ಪರಿಚಯಸ್ಥರಿಂದಲೇ ಮೋಸ ಹೋಗಿದ್ಲಂತೆ ಈ ಶ್ವೇತಾ ಗೌಡ ಮೋಸದ ಜಾಲವನ್ನ ಶುರು ಮಾಡಿದ್ದು ಹೇಗೆ? ತನ್ನ ಕಣ್ಣೀರ ಕಥೆಯನ್ನ ಸಿನಿಮಾ ಕಥೆಗಿಂತನೂ ರೋಚಕವಾಗಿ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ಪೊಲೀಸರ ಮುಂದೆ ತನ್ನ ಸೀಕ್ರೆಟ್ ಬಯಲಾದ ನಂತರ ತನ್ನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಶ್ವೇತಾ ಗೌಡ. ತನ್ನದು ಕಣ್ಣೀರ ಕಥೆ ಅಂತ, ಬಾಲ್ಯದಿಂದಾನು ವಂಚನೆಯ ಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ತನ್ನ ಕಥೆಯನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಫಿಲ್ಮ್ ಸ್ಟೋರಿಯನ್ನು ಮೀರಿಸುವಂತಹ ಕಹಾನಿ ಶ್ವೇತಾ ಗೌಡ ಅವರದ್ದು. ಅದನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಈಗ ತನ್ನ ಕಥೆ ಕಣ್ಣೀರ ಕಥೆ ಅಂತ ಕಥೆ ಹೇಳ್ತಾ ಇದ್ದಾರೆ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಶ್ವೇತಾ ಗೌಡ ಕಹಾನಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗ ಬೇರೆ ಅವರು ತಮ್ಮ ಬಾಲ್ಯದಿಂದ ಹಿಡಿದು ತಮ್ಮ ಕಥೆಯನ್ನ, ಕಣ್ಣೀರ ಕಥೆಯನ್ನ ಪೊಲೀಸರ ಎದುರು ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಇದೆ ನಿಮ್ಮ ಹತ್ರ ಅಪ್ಡೇಟ್ ಈ ಬಗ್ಗೆ? ಶ್ರೀಲಕ್ಷ್ಮಿ, ಏನು ಶ್ವೇತಾ ಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಷ್ಟು ಸಾಕಷ್ಟು ಆಯಾಮಗಳ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಏನು ಮೊದಲಿಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ಕೇವಲ ವರ್ತೂರ್ ಪ್ರಕಾಶ್ ಜೊತೆ ಮಾತ್ರ ಆಕೆಗೆ ಸಂಪರ್ಕ ಇರಲಿಲ್ಲ. ಸಾಕಷ್ಟು ರಾಜಕಾರಣಿಗಳ ಹೆಸರನ್ನ ಬಳಸಿಕೊಂಡು ಆಕೆ ವಂಚನೆಯನ್ನ ಮಾಡ್ತಾ ಇದ್ಲು. ಜೊತೆಗೆ ಆಕೆ ಕೆಲವರು ಒಬ್ಬರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು ಒಂದಷ್ಟು ಜನರಿಗೆ ಹಣ ಕೀಳುವ ಕೆಲಸವನ್ನ ಮಾಡಿದ್ಲು ಅನ್ನೋ ವಿಚಾರಗಳು ಹೊರಗಡೆ ಬಂದಿದ್ವು. ಆದ್ರೆ ಪೊಲೀಸರು ಆಕೆಯ ಇತಿಹಾಸವನ್ನ ಪೂರ್ತಿ ಕೆದಕ್ತಾ ಹೋದಂತೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಏನು ಆಕೆ ಅವರ ಅಮ್ಮ ಇದ್ರು, ಶ್ವೇತಾ ಗೌಡ ಅವರ ಅಮ್ಮ, ಆಕೆಗೂ ಸಹ ಸಾಕಷ್ಟು ರಿಲೇಶನ್ಶಿಪ್ಸ್ ಇತ್ತು, 3 ಜನರ ಜೊತೆ ಮದುವೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಾಲಕಿಯಾಗಿದ್ದಂಥ ಶ್ವೇತಾ ಗೌಡಳನ್ನ ತುಂಬಾ ಆಪ್ತರ ಮನೆಯಲ್ಲಿ ಬಿಡ್ತಾ ಇದ್ರು. ಅಲ್ಲೂ ಸಹ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ದೌರ್ಜನ್ಯಗಳು ನಡೀತಾನೆ ಇದ್ವು ಅನ್ನೋ ಒಂದು ಮಾತುಗಳನ್ನ ಪೊಲೀಸರು ಮುಂದೆ ಕಣ್ಣೀರಾಗ್ತಾ ಶ್ವೇತಾ ಗೌಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಂದ ಮನನೊಂದು ನಾನು ಈ ರೀತಿಯಾಗಿ ವಂಚನೆ ದಂಧೆಗೆ ಇಳಿದಿದ್ದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಏನಾದ್ರೂ ಇರ್ಲಿ ಕಾರಣಗಳು, ಆದ್ರೆ ಆಕೆ ಮಾಡ್ತಿದ್ದಂತ ಅಪರಾಧ ಏನಿದೆ ಅದಕ್ಕೆ ತಕ್ಕಂತೆ ನಾವು ಶಿಕ್ಷೆಯನ್ನು ಕೊಡಿಸೋ ದಿಕ್ಕಿನಲ್ಲಿ ಯಾವೆಲ್ಲ ರಿಕವರಿಯನ್ನ ಮಾಡಬೇಕು, ಯಾವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅದನ್ನ ಮಾಡ್ತಾ ಇದೀವಿ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.